ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಕ್ಕ ಬೈತಾಳೆ ನೋಡ್ರಿ ಇವಾಗ. ಇಷ್ಟೇ ಇಲ್ಲ ಅಂತಂದ್ರೆ ಐತೆ, ಸ್ವಲ್ಪ ಇಲ್ಲ. ಹಾಳು ಮಾಡಬಾರ್ದು. ಲೈಟ್ ಆಫ್ ಮಾಡೆ ಅಕ್ಕ. ಬಾ. ಹಾಯ್, ಮಿಸ್ ಆಗಿದೆ. ಎಗ್ ರೈಸ್ ಮಾಡ್ಕೊಂಡು ತಿಂದು ಮಲ್ಬಿಡೋದಷ್ಟೇ. ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ, ನಮ್ಮ ಅಣ್ಣನ ಬರ್ಡೇ ಇದೆ. ಅದಕ್ಕೆ ಅವ್ರಿಗೆ ಸರ್ಪ್ರೈಸಾಗಿ ಅಂದರೆ ಏನೋ ನಾನು ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ಆ ಗಿಫ್ಟನ್ನ ತರೋದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಆ ವಿಡಿಯೋನ ನಿಮ್ಮ ಹತ್ರ ನಾವು ಶೇರ್ ಮಾಡ್ತಾಯಿದ್ದೀವಿ. ಮೇಘ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಏನು ಮಾಡ್ತಾಯಿದ್ದೀಯ ಮೇಘ? ಗಂಜಿ ಮಾಡ್ತಾ ಇದ್ದೀನಿ. ಗಂಜಿ ಆಗಲೇ ಆಗಿದೆ, ಸ್ವಲ್ಪ ಅಷ್ಟೇ, ಇನ್ನೊಂದು ಸ್ವಲ್ಪ ಆಗ್ಬಿಟ್ರೆ ಫುಲ್ ಆಗುತ್ತೆ. ಆರಾಮಾಗಿ ಕುಟ್ಕೊಂಡು ಹೋಗ್ಬೋದು ನಾವು ನಮ್ಮ ಅಣ್ಣನ ಬರ್ಡೇಗೆ ಗಿಫ್ಟ್ ತರೋಕ್ಕೆ. ಅಂದರೆ ಎಕ್ಸೈಟ್ ಆಗಿದೆ ಯಾವ ಥರ ತೊಗೊತೀವಿ, ಏನು ಮಾಡ್ತೀವಿ ಅಂತ. ಆಗಲೇ ನಾವು ಟಿಫನ್ನಿಗೆ ಏನು ರೆಡಿ ಮಾಡಿದ್ದೀವಿ ನೋಡಿಸ್ತೀನಿ ನಿಮಗೆಲ್ಲ. ಚಪಾತಿ ರೆಡಿ ಮಾಡಿದ್ದೀವಿ, ಮತ್ತು ಚಪಾತಿಗೆ ತೋರಿಸ್ತೀನಿ ಬನ್ನಿ. ಬಿಸಿ ಬಿಸಿ ಇದೆ. ಇವಾಗ ಟಿಫನ್ ರೆಡಿಯಾಗಿದೆ ಮತ್ತು ಗಜ್ಜಿನೂ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಇವಾಗ ರೆಡಿಯಾಗಕ್ಕೆ ಹೋಗ್ತಾ ಇದ್ದೀವಿ. ರೆಡಿಯಾಗಕ್ಕೆ ಹೋಗ್ಬೇಕು. ಇವಳು ಕೈನ ಮಲಗಿದ್ದಾಳೆ, ಲೈಟ್ ಹಾಕೋದು ಬೈತಾಳೆ ನೋಡ್ರಿ ಇವಾಗ ಹಂಗೆ ನಾವೇನಾರ ಲೈಟ್ ಇನ್ನೊಂದು 5 ನಿಮಿಷ ಹಾಕಿರಲಿ, ಆಗ್ಲೇ ಯಾಕ್ರಿ ಲೈಟ್ ಹಾಕಿದ್ದೀರಾ, ಆಫ್ ಮಾಡಿರಿ ಅಂತ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ರೆಡಿ ಆಗೋಣ. ಇವಾಗ ರೆಡಿ ಆಗಬೇಕು. ಮೇಗಾಗಲೇ ಡ್ರೆಸ್ಸೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ನಾನು ಯಾವ ಡ್ರೆಸ್ ಹಾಕ್ಕೋಬೇಕು ಅಂತ ಇನ್ನು ಥಿಂಕ್ ಮಾಡ್ತಾ ಇದ್ದೀನಿ. ಬಂದ್ಲು ನೋಡ್ರಿ ಅವಳೆ. ಮೇಘ ಬಾ. ರೆಡಿ ಆದಾಗಲೇ? ಇಲ್ಲ, ಔಟ್ಫಿಟ್ ಮಾತ್ರ ರೆಡಿ ಇದೆ. ಓಕೆ, ನಾನು ಯಾವ ಔಟ್ಫಿಟ್ ಹಾಕ್ಕೊತೀನಿ ಅಂತ ಇನ್ನೂ ಥಿಂಕ್ ಮಾಡಿಲ್ಲ, ಇನ್ನು ಯೋಚನೆ ಮಾಡೋದ್ರಲ್ಲಿ ಇದ್ದೀನಿ. ಆಗಲೇ ಟೈಮ್ ಬೇರೆ ಆಗಿದೆ. ಆಮೇಲೆ 7:30ಗೆ ಬಸ್ ಇದೆ. ಇನ್ನು ಟಿಫನ್ ಮಾಡಬೇಕು, ಇನ್ನು ರೆಡಿ ಆಗಬೇಕು. ಗೊತ್ತಿಲ್ಲ ಬಸ್ ಸಿಗುತ್ತೋ ಇಲ್ವೋ ಅಂತ. ಬಟ್ ಟ್ರೈ ಮಾಡಬೇಕು ಆದಷ್ಟು. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ತೋರಿಸು. ದಿಸ್ ಈಸ್ ಮೈ ಔಟ್ಫಿಟ್. ಗೆಟ್ ರೆಡಿ. ಐ ಆಮ್ ವೆರಿ ರಕ್ಷಿ, ನಿನಗೆ ಯಾವ ಥರ ಪ್ಲ್ಯಾನ್ ಐತೆ? ಏನೇನು ತರ್ಬೋದು ಅಂತ? ತರ್ಬೋದು ಅಂತ ಆಲ್ರೆಡಿ ಒಂದು ಪ್ಲಾನ್ ಆಗಿದೆ, ಏನು ತಗೊಬೇಕು ಅಂತ. ಅದನ್ನ ಹೋಗಿ ಆರ್ಡರ್ ಮಾಡಿ ಅವರು ಆಮೇಲೆ ಆರ್ಡರ್ ಮಾಡಿದ್ಮೇಲೆ ಅವ್ರು ನಮಗೆ ಕೊಡ್ತಾರೆ, ನಾವು ಅದನ್ನು ತೊಗೊಂಡು ಬರ್ತೀವಿ. ಅದು ಇವತ್ತೇನೆ. ಬಟ್ ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಅಷ್ಟೇ. ವೆಯ್ಟ್ ಮಾಡಿ ಕಾಯ್ದು ತೊಗೊಂಡು ಬರ್ಬೇಕು.
ನಮಗೆ ಯಾರು ಇನ್ನು ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ಸೊ ಅದು ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಯಾರು ಅವರು ಏನು ಅಂತ. ಆದರೆ ನೀವು ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತೀವಲ್ಲ ನಾವು, ಆವಾಗ ಗೊತ್ತಾಗುತ್ತೆ ನಿಮಗೆ ಯಾರು ಅಂತ. ಅದಕ್ಕೂ ಮುಂಚೆ ನೋಡೋಣ. ಆದರೆ ಅವ್ರು ಏನಾದರೂ ಇಫ್ ಸಿಕ್ಕಿದ್ರೆ ನಾವು ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ, ಇಲ್ಲ ಅಂತಂದರೆ ಅವತ್ತೇ ನೋಡಬೇಕಾಗತ್ತೆ. ನಮ್ಮಕ್ಕ ಮಲ್ಗೆ ಅವಳೆ ಎದಳ್ಸು ನೈನಾ, ಬೇಡ, ಅವಳು ಆಫೀಸ್ಗೆ ಹೋಗ್ತಾಳೆ ಅಲ್ವಾ, ಅದಕ್ಕೆ ಮಲ್ಕೊಳ್ಳಿ. ಟೈಮ್ ಎಷ್ಟಾಯ್ತು ಬೇಗ? 7:20 ಆಗಿರಬೇಕು. 7:20 ಆದರೆ ಇನ್ನೂ ಮನೇಲೇ ಇದ್ದೀವಿ. ಯಾವತ್ತೂ ಇದುವರೆಗೂ ನಾವು ಟೈಮಿಗೆ ಕರೆಕ್ಟಾಗಿ ಹೋಗಿ ಬಸ್ ಕ್ಯಾಚ್ ಮಾಡಿ ಕರೆಕ್ಟ್ ಟೈಮಿಗೆ ರೀಚ್ ಆಗಿರೋ ಹಿಸ್ಟ್ರಿನೇ ಇಲ್ಲ. ಹಿಸ್ಟ್ರಿ ಇಲ್ಲ ಅಂತಂದರೆ ಐತೆ, ಸ್ವಲ್ಪ ಇಲ್ಲ. ಎಕ್ಸ್ಪೆಷಲಿ ನಾನಂತೂ ತುಂಬ ಲೇಟ್. ಅವಳೆ ಅಂತ ಅಲ್ಲ, ಎಲ್ಲರೂ ನಮ್ಮ ಮನೇಲಿ ಲೇಟ್ ಅನ್ನೋದಕ್ಕಿಂತ ನಾನು ಸ್ವಲ್ಪ ಟೈಮ್ ತಗೊತೀನಿ. ವಿ ಆರ್ ಲೇಜಿ ಅಷ್ಟೇ. ಲೇಜಿ ಅಂತ ಏನಿಲ್ಲ. ಎಷ್ಟು 4 ಗಂಟೆಗೆ ಎದ್ದೇಳು, ನೀರು ಹಾಕಿ ಮತ್ತೆ ಮಲ್ಕೊಂಡ್ಳು. 5 ಗಂಟೆಗೆ ಎದ್ದು ಸ್ನಾನಕ್ಕೆ 5 ಕಾಲಾಗಿತ್ತು ಸ್ನಾನಕ್ಕೆ ಹೋಗಿ ಬಂದು ಆಮೇಲೆ ನಾನು ಚಪಾತಿ ಒಸ್ತಿದ್ದು ನಾನಾದರೆ ಚಪಾತಿ ಒಸ್ಕೊಟ್ಟಿದ್ದು ನಾನು, ಸುಟ್ಟಿದ್ದು ನಾನು. ಅದು ಮಾಡಿ ಮತ್ತೆ ಗಂಜಿ ಮಾಡಿ ಎಲ್ಲ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಳು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಗ್ತಿದ್ದೀವಿ, ಹೋಗೋಣ ತಿಂಡಿ ಮಾಡ್ಕೊಂಡು. ಹಂಗಲ್ಲ, ನಾವು ಹಾಗೆ ಹೋಗ್ಬೋದು. ನಮ್ಮ ಅಕ್ಕಂಗೆ ಇದ್ದಾಳೆ ಅಲ್ಲ, ಅವಳಿಗೆ ಎದ್ದು ಟಿಫನ್ ಮಾಡೋಕ್ಕೂ ಕಷ್ಟ ಅಂದರೆ ತುಂಬ ಕಷ್ಟ. ಅವಳು ಟಿಫನ್ ಅವಳು ಮಾಡ್ಕೊಂಡು ಹೋಗಲ್ಲ, ಬೇಕಾದ್ರೆ ಹಂಗೆ ಹೊಟ್ಟೆ ಹಸ್ಕೊಂಡು ಹಂಗೆ ಹೋಗ್ಬಿಡ್ತಾಳೆ. ಅದಕ್ಕೆ ನಾವೇ ಬೇಗ ಎದ್ದು ಟಿಫನ್ ಎಲ್ಲ ಮಾಡಿ ಎಲ್ಲ ನಾವು ಹೋಗ್ಬೇಕಂತಂದರೆ ಯಾವಾಗಲೂ ಇದೆ, ನಾವು ಎದ್ದು ರೆಡಿಯಾಗಿ ಟಿಫನ್ ಎಲ್ಲ ಮಾಡಿ ಫುಲ್ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಥರ ಕೊಡಬೇಕು ಅವಳಿಗೆ. ಬರೀ ಸ್ಪೂನ್ ಫೀಡಿಂಗ್ ಮಾಡಿಕೊಟ್ರೆ ಮಾತ್ರ ಅವಳು ತಿಂತಾಳೆ ಅಷ್ಟೇ, ಇಲ್ಲ ಅಂತಂದರೆ ಸ್ಪೂನ್ ಎತ್ಕೊಳಲ್ಲ ಅವಳು. ಹೌದು, ಬಾಕ್ಸ್ ಹಾಕ್ಕೊಟ್ರೆ ತಗೊಂಡು ಹೋಗ್ತಾಳೆ, ಇಲ್ಲ ಅದನ್ನೂ ಮರ್ತೋಗ್ತಾಳೆ ಒಂದೊಂದ್ಸಲಿ. ತಡ ರೆಡಿಯಾಗಿದೆ. ಇವಾಗ ಟೈಮ್ ಕರೆಕ್ಟಾಗಿ ಇವಾಗ 7:30 ಆಗಿದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಬೇಗ 5-10 ಮಿನಿಟ್ಸಲ್ಲಿ ಬೇಗ ಟಿಫನ್ ಮಾಡಿ ಬೇಗ ರೆಡಿಯಾಗಿ ಹೋಗಬೇಕು. ಮೇಘಾ ಬಾ. ಇವಳಂತೂ ಎಷ್ಟು ಟೈಮ್ ರೆಡಿ ಆಗ್ತಾಳೆ, ಆವಾಗಲೇ ರೆಡಿಯಾಗಿದ್ದೀವಿ ಅಂತ ಅಂದವಳು ಇನ್ನೂ ರೆಡಿ ಆಗ್ತಾನೆ ಇದ್ದಾಳೆ. ಬಾರ್ ಮೇಘ, ಸಾಕು ಟೈಮ್ ಆಯಿತು. ರೆಡಿ ಆಗ್ತಿದ್ದೀರಾ? ಅವಾಗಿಂದ ಲೈಟ್ ಹಾಕೊಂಡು ಏನು ಮಾಡ್ತಿದ್ದೀರಾ ನೀವು? ಇವಳು ನೋಡ್ರಿ, ಇವಳಿಗೆ ಟಿಫನ್ ಎಲ್ಲ ಮಾಡಿ ರೆಡಿ ಆಗೋದಲ್ದೆ ಇವಳಿಗೆ ನಿದ್ದೆನೂ ಹಾಳು ಮಾಡಬಾರ್ದು. ಲೈಟ್ ಆಫ್ ಮಾಡೆ ನೋಡ್ರಿ, ಇವಳೇ ಅವಳು ಮುಖ ಮುಚ್ಕೊಳ್ತಾ ಇದ್ದಾಳೆ. ಇವಾಗ ಬರ್ತಿದ್ದಾಳೆ ಇವಳು ಟಿಫನ್ ಮಾಡೋದಕ್ಕೆ. ಆಯ್ತೇನೆ, ಆಯ್ತು ರೆಡಿ. ನಾನು ರೆಡಿ ಆದರೂ ಆಗ ಎಷ್ಟು ಟೈಮ್ ತಗೊಂತೀಯ ಅಕ್ಕ? ಬಾಯ್ ನೈನಕ್ಕ ಎದೋಳಲ್ಲ ಇವ್ನು ನಂಗೆ ಗೊತ್ತಿರೋ ಪುಗ. ಅಕ್ಕ ಬಾಯ್ ಬಾ, ಡೋರ್ ಅಕ್ಕ ಬಾಕ ಬಾ. ನಿನ್ನ ಒಪಿನಿಯನ್ ಏನು? ಟೈಮ್ ಆಗ್ತಿದೆ. ನೆದೊಳ್ಸ್ಕೊಂಬರೋ ಅಷ್ಟರಲ್ಲಿ ನನಗಂತೂ ಸಾಕಾಗ್ತದೆ. ಬಾಯ್. ಇವಳು ನೋಡ್ರಿ ಇಲ್ಲಾಗಲೇ. ಬಾಯ್. ದೂರ ಹಾಕೊಂಡು ಹೋಗು. ಈ ಕೀ ಎತ್ಕೊಂಡಿದ್ವಲ್ಲ ಇವಾಗ? ಕೀ ಹಾಕೊಂಡೆ ಅಂತ ಅನ್ಸುತ್ತೆ. ಅಲ್ಲಿಲ್ವಾಕ? ಅಲ್ಲಿಲ್ಲ ಅಂದರೆ ಹಾಕ್ಕೊಂಡಿರ್ತೀನಿ ಬಿಡು. ಒಂದಾಯ್ತು, ಅವಾಗಲೇ ಹಾಕ್ಕೊಂಡೆ ಇದೆ. ನೀವು ಹಾಕೊಳ್ಸ್ತಾ ಇರಿ ಇನ್ನು. ಇವಳನ್ನ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ನನಗೆ ಹೋಗ್ತಾ ಇದ್ದೀವಿ. 7:30ಗೆ ಬಸ್ ಇತ್ತು, ಮಿಸ್ ಆಗಿದೆ. 8:30 ಒಂದು ಬಸ್ ಬರುತ್ತೆ ಅಂತ ಅನಿಸುತ್ತೆ. ನೋಡೋಣ, ಬೇಗ ಹೋಗ್ಬೇಕು. ಆ್ಯಕ್ಚುಲಾಗಿ ಟೈಮ್ ಆಗಿದೆ ಆಗಲೇ. ಇವಳನ್ನ ನಾನು ರೆಡಿ ಆಗೋದಷ್ಟೇ ಲೇಟು. ಇವಳನ್ನ ಮನೆಯಿಂದ ಆಚೆಗೆ ಕರ್ಕೊಂಬರೋದೇ ನನಗೆ ದೊಡ್ಡ ಟಾಸ್ಕ್ ಥರ ಅನಿಸುತ್ತೆ. ರೆಡಿ ಆಗಿದೆ ನಾನು, ಅದೇ ಸ್ವಲ್ಪ ಆಚೆ ಬರೋದು ಲೇಟ್ ಅಷ್ಟೇ. ರೆಡಿ ಆಗ್ತಾಳೆ ಆದರೆ ಬರಲ್ಲ ಆಚೆಗೆ. ಆದರೆ ನಾನು ಬೇಗ ಲೇಟಾಗಿ ರೆಡಿ ಆಗ್ತೀನಿ, ಬೇಗ ಈಚೆ ಬರ್ತೀನಿ. ಅದೇ ನನಗೂ ಇವಳಿಗೂ ಇರೋ ಡಿಫ್ರೆನ್ಸ್.
ನಿದ್ದೆ ಆಯ್ತಾ? ಏನಿಲ್ಲ, ನಿದ್ದೆ ಬಂದಿಲ್ಲ ನನಗೆ. ಇನ್ನೇನು ಬಂದಿತ್ತು. I love ತುಮಕೂರು. ಇವಾಗ ಎಷ್ಟು 8:30 ಮನೆ ಬಿಟ್ಟಿರೋಕ್ಕೆ ಕರೆಕ್ಟಾಗಿ 11:00 ರೀಚ್ ಆಗಿದೆ. 1 ಅವರ್ ಜರ್ನಿ ಎಷ್ಟೊತ್ತಾಗ. ಫೈನಲಿ ಇವಾಗ ಗಿಫ್ಟ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಇನ್ನೂ ಅವ್ರು ಬರಬೇಕು. ಹಾಂ, ಬರ್ದಿದ್ದಾರ ಇಲ್ವಾ ಗೊತ್ತಿಲ್ಲ, ಆದರೆ ನಾವು ಹೋಗ್ತಾ ಇದ್ದೀವಿ. ಲೈಕ್ ಏನು ತೊಗೊತೀವಿ ಏನು ಅಂತ ಅಂದ್ಬಿಟ್ಟು ಗಿಫ್ಟ್ ತೊಗೊಳೋದನ್ನ ವಿಡಿಯೋ ಮಾಡೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ. ಆಮೇಲೆ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀವಿ. ಫೈನಲಿ ಅಂದರೆ ಗಿಫ್ಟ್ ಎಲ್ಲ ತೊಗೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಟೈಮ್ ಎಷ್ಟಾಗಿದೆ, ಊಟ ಎಲ್ಲ ಮುಗಿಸ್ಕೊಂಡು ಸರ್ ಇವಾಗ ಬಸ್ ಹತ್ತಿದ್ದೀವಿ. ನೋಡೋಣ ಮನೆಗೆ ಬಸ್ಸಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ. ತುಮಕೂರಿಂದ ಬ್ಯಾಂಗ್ಳೂರಿಗೆ ಬಂದು ಬೇಗ ತೋರಿಸ್ತೀವಿ. ಬೇಗ ಆಯಿತು. ಹೆಂಗೆ ಮಾಡ್ತೀವಿ ಫುಲ್ ಟಯರ್ಡ್. ಬಸ್ಸಲ್ಲಿ ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಬಸ್ ಇಲ್ದು ಎಗ್ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಏನು ಅಡುಗೆ ಮಾಡಬೇಕು ಅಂತ ಗೊತ್ತಾಗದಿರೋ ಕನ್ಫ್ಯೂಷನಲ್ಲಿ ಎಗ್ ರೈಸ್ ಮಾಡ್ಕೊಂಡು ತಿಂಡಿ ಮಲ್ಬಿಡೋದಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಫೈನಲಿ ವಿ ರೀಚ್ಡ್ ಅವರ್ ಗಿಫ್ಟ್ ಎಲ್ಲ ತೊಗೊಂಬಿಟ್ಟು ಬಂದ್ವಿ. ಇಲ್ಲಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ನಿಜವಾಗ್ಲೂ. ಸಕ್ಸಸ್ಫುಲಿ ಡೇ ಕಂಪ್ಲೀಟೆಡ್. ಅಷ್ಟೇ, ಇವಾಗ ಏನೆಲ್ಲ ಊಟ ಮಾಡಿ ಮಲ್ಕೊಳ್ಳೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.